ನಮಸ್ತೆ ಎಲ್ರಿಗೂ. ಗೃಹಲಕ್ಷ್ಮಿ ಹಣವನ್ನು ಯಾರ್ಯಾರೆಲ್ಲ ಪಡ್ಕೊಳ್ತಾ ಇದ್ದೀರಾ ಅಲ್ವಾ, ಎಲ್ರಿಗೂ ಕೂಡ ಒಂದು ಸಿಹಿ ಸುದ್ದಿ ಇದೆ. ಅದೇನು ಅಂತ ಅಂದರೆ, ರಾಜ್ಯ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆಯಾಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ವತಃ ಖುದ್ದಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಮೇ ತಿಂಗಳಲ್ಲಿನೇ ಅಂದರೆ ಮೇ 2025ರಲ್ಲಿ 19 ಮತ್ತು 20ನೇ ಕಂತು ಎರಡೂ ಕಂತಿನ ಹಣವನ್ನು ನಾವು ಜಮಾ ಮಾಡ್ತೀವಿ ಅಂತ ಹೇಳಿರೋ ಅಂಥದ್ದು. ಮತ್ತು ಇದರ ಜೊತೆಗೆ 2 ಹೊಸ ಅಪ್ಡೇಟ್ಗಳು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಇರೋವಂಥದ್ದು. ಆ ಎಲ್ಲ ವಿಚಾರಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಇದೇ ಒಂದು ವಿಡಿಯೋದೊಳಗಡೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಾ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ. ಮತ್ತು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ ಸ್ನೇಹಿತರೆ, ರಾಜ್ಯ ಸರ್ಕಾರದ ಅಡಿಯಲ್ಲಿ ತಂದಿರುವಂತಹ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 3 ತಿಂಗಳ ಹಣ ಅನ್ನುವಂಥದ್ದು ಇನ್ನೂ ಕೂಡ ಬಾಕಿ ಇರುವಂಥದ್ದು. 4 ತಿಂಗಳ ಹಣ ಕೂಡ ಬಾಕಿ ಅಂತ ಹೇಳ್ಬೋದು. ಆದರೆ 3 ತಿಂಗಳ ಹಣವನ್ನು ಸದ್ಯಕ್ಕೆ ಜಮಾ ಮಾಡ್ತೀವಿ ಅಂತ ಹೇಳಿದ್ದಂಥದ್ದು. ಅದು ಕೂಡ ಮೇ 2025ರಲ್ಲಿ ನಾವೇನು ಮಾಡ್ತೀವಿ ಅಂತ ಅಂದರೆ 3 ಕಂತಿನ ಹಣವನ್ನು ಒಟ್ಟಿಗೆ ನಾವು 6,000 ರೂಪಾಯಿಯನ್ನು 3ನೇ ವಾರದ ಒಳಗಡೆನೆ ಜಮಾ ಮಾಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಂಥದ್ದು. ಆದರೆ ಅವರೇನು ಹೇಳಿದ್ದಾರೆ ಅಂತಂದರೆ, ಮೊದಲಿಗೆ ಹಣ ಬರಬೇಕು ಅಂದರೆ ಹಣಕಾಸು ಇಲಾಖೆಯಿಂದ ಇವರ ಇಲಾಖೆಗೆ ಹಣ ಅನ್ನುವಂಥದ್ದು ಬರಬೇಕು. ಇವರ ಇಲಾಖೆಗೆ ಆಲ್ರೆಡಿ ಹಣ ಅನ್ನುವಂಥದ್ದು ಬಂದಿದೆ ಅಂತ ಕೂಡ ಹೇಳಿದರು. ಮತ್ತು ಏನು 19 ಮತ್ತು 20ನೇ ಕಂತಿನ ಹಣ ಬರಬೇಕಿತ್ತು ಅಲ್ವಾ, ಅದಕ್ಕೂ ಕೂಡ ಅನುಮೋದನೆ ಸಿಕ್ಕಿದೆ ಹಣಕಾಸು ಇಲಾಖೆಯಿಂದ ಅಂತ ಕೂಡ ಹೇಳಿರೋ ಅಂಥದ್ದು. ಸೊ ಇವರು ಮೇ ತಿಂಗಳಲ್ಲಿ ಕೊಡ್ತೀವಿ, ಕಾರಣಾಂತರಗಳಿಂದ ಈಗಾಗಲೇ ಲೇಟ್ ಆಗ್ತಾ ಬರ್ತಿದೆ, ಆದರೆ ನಾವು ಆದಷ್ಟು ಬೇಗ ಹಣವನ್ನು ಜಮಾ ಮಾಡ್ತೀವಿ ಅಂತ ಸಚಿವೆ ಹೇಳಿರೋ ಅಂಥದ್ದು. ಗದಗದಲ್ಲಂತೂ ಮಹಿಳೆಯರು ರುಚಿಗೆದ್ದಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ಮಕ್ಕಳ ಶಿಕ್ಷಣಕ್ಕೂ ಕೂಡ ನಾವು ಇದನ್ನು ನಂಬ್ಕೊಂಡು ಇದ್ರಿ. ಮತ್ತು ಎಷ್ಟೊಂದು ಜನ ಹೇಳಿರೋವಂಥದ್ದು ಏನು ಅಂತಂದರೆ, ನಾವು ಸಾಲವನ್ನು ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ಇದು ಈ ಒಂದು ಯೋಜನೆ ಏನಿದೆ ಅಲ್ವಾ, ರಾಜ್ಯ ಸರ್ಕಾರದ ಒಂದು ಗ್ಯಾರಂಟಿ ಯೋಜನೆಯಾಗಿರುವಂತಹ ಒಂದು ಗೃಹಲಕ್ಷ್ಮಿ ಯೋಜನೆ ಏನಿದೆ, ಇದರಿಂದ ಬರುವಂತಹ ಹಣದಿಂದ ನಾವು ಎಷ್ಟೊಂದೆಲ್ಲ ಕೆಲಸಗಳಿಗೆ ಬಳಸ್ಕೊಳ್ತಾ ಇದ್ರಿ. ಮನೆಗೆ ಬೇಕಾಗಿರುವಂಥದ್ದು ತಗೊಂಡಾಗಿರಲಿ, ಇಲ್ಲ ಮಕ್ಕಳ ಒಂದು ಶಿಕ್ಷಣಕ್ಕೋಸ್ಕರ ಆಗಿರಲಿ, ಮನೆ ನಡೆಸೋದಕ್ಕಾಗಿರಲಿ, ಎಲ್ಲದಕ್ಕೂ ಕೂಡ ಬಳಸ್ಕೊಳ್ತಾ ಇದ್ವಿ. ಆದರೆ ಇವರು ಲೇಟ್ ಮಾಡ್ತಾ ಇದ್ದಾರೆ, ಹಣ ಅನ್ನುವಂಥದ್ದು ಆಗ್ತಾ ಇಲ್ಲ. ಎಷ್ಟೋ ಲಕ್ಷಾಂತರ ಕುಟುಂಬಗಳಿಗೆ ಆರ್ಥಿಕ ನೆರವನ್ನು ನೀಡ್ತಿರುವಂತಹ ಯೋಜನೆ ಇದು. ನುಡಿದಂತೆ ನಡಿತೀವಿ ಅಂತ ಸಿದ್ದರಾಮಯ್ಯ ಸರ್ ಅವರು ಕೂಡ ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ. ಆದರೆ ಇವಾಗ ಯಾಕೆ ಈ ರೀತಿಯಾಗಿ ಲೇಟ್ ಮಾಡ್ತಾ ಇದ್ದಾರೆ? ಸುಳ್ಳು ಸರ್ಕಾರ ಇದು. ಈ ಒಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೇಳಿಬಿಟ್ಟು ಓಟ್ ಹಾಕಿಸ್ಕೊಂಡು ಗೆದ್ದು ಇವಾಗ ನೋಡಿದ್ರೆ ಲೇಟ್ ಮಾಡ್ತಾ ಇದ್ದಾರೆ. ಮುಂದೆ ಆಗ್ತಾರೋ ಇಲ್ವೋ ಅದು ಕೂಡ ಗೊತ್ತಿಲ್ಲ ಅಂತ ತುಂಬಾ ರುಚಿಗೆದ್ದಿದ್ದಾರೆ. ಸೊ ಗದಗದಲ್ಲೂ ಕೂಡ ಮಹಿಳೆಯರು ಹೇಳಿರುವಂಥದ್ದು ಇದನ್ನೇ. ಹಾಗಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರಾಗಿರಲಿ, ಸಿದ್ದರಾಮಯ್ಯ ಸರ್ ಅವರಾಗಿರಲಿ ಹೇಳಿರುವಂಥದ್ದು ಏನು ಅಂದರೆ, ಕಾರಣಾಂತರಗಳಿಂದ ಡಿಲೇ ಆಗಿತ್ತು, ಅಂದರೆ ಲೇಟ್ ಆಗಿತ್ತು, ಆದರೆ ಇನ್ನು ಮುಂದೆ ನಾವು ಕರೆಕ್ಟಾಗಿ ಹಣವನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟು ಕ್ಷಮೆ ಯಾಚಿಸಿರುವಂಥದ್ದು. ಕಾದು ನೋಡಬೇಕಾಗಿದೆ ಯಾವಾಗ ಕೊಡ್ತಾರೆ ಈ ಒಂದು ಹಣವನ್ನು ಅನ್ನುವಂಥದ್ದು. ಸೊ ವಿಡಿಯೋ ಏನಾದರೂ ಉಪಯುಕ್ತ ಅಂತ ಅನಿಸಿದ್ರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.